ಮುಳಬಾಗಿಲು ನಗರದ ಶ್ರೀ ಪಾದರಾಜರ ಮಠದಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಶ್ರೀ ರಂಗವಿಠಲ ಪ್ರಿಯಾ ಭಜನಾ ಮಂಡಳಿಯ ವತಿಯಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ನಗರದ ಶ್ರೀ ಪಾದರಾಜರ ಮಠದಲ್ಲಿ ಮಠಾಧೀಶರು ಶ್ರೀ ಸುಜಯನಿಧಿ ತೀರ್ಥ ಶ್ರೀ ಪಾದಂಗಳವರ ಆಜ್ಞಾನುಸಾರ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಮೇ 17ರಿಂದ ಆರಂಭವಾಗಿರುವ ಶ್ರೀ ಪವಮಾನ ಹೋಮ ಜ್ಞಾನಯಜ್ಞ ಕಾರ್ಯಕ್ರಮ ಜೂನ್ 15ರವರೆಗೆ ನಡೆಯಲಿದೆ. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಪ್ರತಿದಿನ ಸಂಜೆ 7ರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಪ್ರಾಕಾರೋತ್ಸವ ನಡೆಯಲಿದೆ. ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಹಾಗೂ ಹನುಮ ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಲಾಗುತ್ತಿದೆ. ಪ್ರತಿದಿನ ಸಂಜೆ 5ರಿಂದ 6:30ರವರೆಗೆ ಶ್ರೀ ರಂಗವಿಠಲ ಪ್ರಿಯಾ ಭಜನಾ ಮಂಡಳಿಯ ಮುಖ್ಯಸ್ಥೆ ಪದ್ಮಾ ನಾಗರಾಜಾಚಾರ್ ನೇತೃತ್ವದಲ್ಲಿ 40 ದೇವರ ನಾಮಗಳ ಪಠಣೆ ಹಾಗೂ ಭಜನೆ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಉಸ್ತುವಾರಿಗಳಾದ ಎಚ್ಎಸ್ ವೆಂಕಟೇಶ್, ರವಿ, ಮನೋಜಾಚಾರ್. ಮುಳಬಾಗಿಲು ನಗರದ ಶ್ರೀ ಪಾದರಾಜರ ಮಠದಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಶ್ರೀ ರಂಗವಿಠಲ ಪ್ರಿಯಾ ಭಜನಾ ಮಂಡಳಿಯ ವತಿಯಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ನಗರದ ಶ್ರೀ ಪಾದರಾಜರ ಮಠದಲ್ಲಿ ಮಠಾಧೀಶರು ಶ್ರೀ ಸುಜಯನಿಧಿ ತೀರ್ಥ ಶ್ರೀ ಪಾದಂಗಳವರ ಆಜ್ಞಾನುಸಾರ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಮೇ 17ರಿಂದ ಆರಂಭವಾಗಿರುವ ಶ್ರೀ ಪವಮಾನ ಹೋಮ ಜ್ಞಾನಯಜ್ಞ ಕಾರ್ಯಕ್ರಮ ಜೂನ್ 15ರವರೆಗೆ ನಡೆಯಲಿದೆ. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಪ್ರತಿದಿನ ಸಂಜೆ 7ರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಪ್ರಾಕಾರೋತ್ಸವ ನಡೆಯಲಿದೆ. ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಹಾಗೂ ಹನುಮ ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಲಾಗುತ್ತಿದೆ. ಪ್ರತಿದಿನ ಸಂಜೆ 5ರಿಂದ 6:30ರವರೆಗೆ ಶ್ರೀ ರಂಗವಿಠಲ ಪ್ರಿಯಾ ಭಜನಾ ಮಂಡಳಿಯ ಮುಖ್ಯಸ್ಥೆ ಪದ್ಮಾ ನಾಗರಾಜಾಚಾರ್ ನೇತೃತ್ವದಲ್ಲಿ 40 ದೇವರ ನಾಮಗಳ ಪಠಣೆ ಹಾಗೂ ಭಜನೆ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಉಸ್ತುವಾರಿಗಳಾದ ಎಚ್ಎಸ್ ವೆಂಕಟೇಶ್, ರವಿ, ಮನೋಜಾಚಾರ್.